ಹೆಲೋ ಅಜ್ಜಿ, ಹೇಗಿದ್ದೀರಾ? ಡಾಕ್ಟ್ರೆ, ನನ್ನ ಮೊಮ್ಮಗಂಗೆ ಮೈ ಮೇಲೆಲ್ಲ ಗುಳೆ 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 ಬಂದ್ಬಿಟ್ಟಿದ್ದೆ. ಹೌದಾ ಅಜ್ಜಿ? ಅದೇನು ತೊಂದರೆ ಇಲ್ಲ. ನ್ಯೂ ಬಾರ್ನ್ ಬೇಬೀಸಿಗೆ ರ್ಯಾಷಸ್ ಬರುತ್ತೆ. ಅದು ಹುಟ್ಟಿದ ಮೇಲೆ ಸ್ವಲ್ಪ ರ್ಯಾಷಸ್ಗಳು ಫೇಸ್ ಮೇಲೆ ಬಾಡಿ ಮೇಲೆ ಕಾಣಿಸುತ್ತೆ. ನಾರ್ಮಲ್, ಅದು ಏನು ತಲೆ ಕೆಡಿಸ್ಕೊಬಿಡಿ. ಹಂಗಲ್ಲ ಡಾಕ್ಟ್ರೆ, ನನ್ನ ಸೊಸೆ ಇದ್ದಾಳಲ್ಲ, ಮೊಟ್ಟೆ ಮತ್ತು ಚಿಕನ್ ತಿಂದ್ಬಿಟ್ಲು ಮೊನ್ನೆ. ಅದು ತಿಂದಮೇಲೆ ಮಗುಗೆ ಫುಲ್ಲು ಗುಳೆ 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 ಬಂದ್ಬಿಟ್ಟಿದೆ. ಅದಕ್ಕೆ ಈಗ ಮೊಟ್ಟೆ ಮತ್ತು ಚಿಕನ್ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಅವ್ರು ತಿನ್ನಂಗೇ ಇಲ್ಲ. ಓಹೋ, ಮೊಟ್ಟೆ ನಿಲ್ಲಿಸ್ಬಿಟ್ರಾ ಅಜ್ಜಿ? ಮತ್ತೇನೇನು ಸ್ಟಾಪ್ ಮಾಡಿದ್ರಿ ಅಜ್ಜಿ? ಡಾಕ್ಟ್ರೆ, ಮೊಟ್ಟೆ, ಚಿಕನ್ನು, ಮಟನ್ನು, ಫ್ರೂಟ್ಸು, ಮಜ್ಜಿಗೆ, ಮೊಸರು ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಡಾಕ್ಟ್ರೆ. ಅದು ತಿಂದರೆ ಮಗುಗೆ ತೊಂದರೆ ಆಗಿಬಿಡ್ತದೆ. ಓಹೋ, ತುಂಬ ಗ್ರೇಟ್. ಮತ್ತೆ ಏನು ಕೊಡ್ತಾ ಇದ್ದೀರಾ ಅಜ್ಜಿ? ನಿಮ್ಮ ಸೊಸೆಗೆ ಏನು ತಿನ್ನಿಸ್ತಾ ಇದ್ದೀರಾ? ಡಾಕ್ಟ್ರೆ, ರೈಸಿಗೆ ಸ್ವಲ್ಪ ನೀರು ಹಾಕಿ ತಿನ್ನಿಸ್ತಾ ಇದ್ದೀನಿ. ರೈಸು, ನೀರು, ಆಮೇಲೆ ದಿನಕ್ಕೆ 3 ಗ್ಲಾಸ್ ನೀರು ಕೊಡ್ತಾ ಇದ್ದೀನಿ ಡಾಕ್ಟ್ರೆ. ಅಜ್ಜಿ, ಎಷ್ಟು ದೊಡ್ಡ ಮನಸ್ಸು ನಿಮ್ಮದು. ರೈಸ್ ಆ್ಯಂಡ್ ವಾಟರ್ ಕೊಡ್ತಾ ಇದ್ದೀರಾ. ಸೂಪರ್ ಅಜ್ಜಿ, ನೀವು ಸೂಪರ್. ಹೌದು ಡಾಕ್ಟ್ರೆ, ನನಗೆ ಡೆಲಿವರಿ ಆದಾಗ ನಮ್ಮ ಅತ್ತೆ ನನಗೆ ರೈಸು ಕೊಟ್ಟಿಲ್ಲ ಡಾಕ್ಟ್ರೆ, ಬರೇ ನೀರು. ದಿನಕ್ಕೆ 4 ಗ್ಲಾಸು ಅಷ್ಟೇ. ಅಜ್ಜಿ, ಅದು ರೈಸ್ ವಾಟರ್ ನಿಲ್ಲಿಸ್ಬಿಡಿ, ಬರೀ ನೀರು ಕುಡಿಸಿ ಸಾಕು. ಏನಾಗುತ್ತೆ, ಬರೀ ನೀರು ಕುಡಿದು ಸಾಕು, ಬದುಕುತ್ತಾರೆ. ಬೇಡ ಡಾಕ್ಟ್ರೆ, ನಮ್ಮ ಮನೇಲಿ ರೈಸ್ದು ಇನ್ನೊಂದು ಬ್ಯಾಗ್ ಐತೆ, ಎಕ್ಸ್ಟ್ರಾ ರೈಸ್ ಐತೆ, ತಿನ್ನಲಿ ಪಾಪ, ಏನಾಗುತ್ತೆ. ಅಜ್ಜಿ, ಇದೆಲ್ಲ ಹಿಟ್ಲರ್ ರೂಲ್ ಸ್ಟಾಪ್ ಮಾಡಿ. ತಾಯಿ ಆದಮೇಲೆ ಆಕೆಗೆ ಎಲ್ಲ ತಿನ್ನಿಸ್ಬೇಕು. ಆವಾಗಲೇ ಹಾಲು ಚೆನ್ನಾಗಿ ಬರೋದು, ಕ್ವಾಲಿಟಿ ಚೆನ್ನಾಗಿರುತ್ತೆ, ಹಾಲ್ದು ಕ್ವಾಂಟಿಟಿನೂ ಚೆನ್ನಾಗಿ ಬರುತ್ತೆ. ವೆಜ್ಜು, ನಾನ್ ವೆಜ್ಜು, ಫ್ರೂಟ್ಸು, ವೆಜಿಟೇಬಲ್ಸು, ಮೊಸರು, ಮಜ್ಜಿಗೆ, ನ್ಯಾಚುರಲ್ ಆಗಿ ಏನೇನು ಮನೇಲಿ ಮಾಡ್ತಾರೋ ಎಲ್ಲ ತಿನ್ನಬೇಕು ಅವಳು. ಆವಾಗಲೇ ತಾಯಿ ಚೆನ್ನಾಗಿರ್ತಾಳೆ, ಮಗುನೂ ಚೆನ್ನಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಅಯ್ಯೋ ಹೌದಾ ಡಾಕ್ಟ್ರೆ, ನನಗೆ ಇದುವರೆಗೆ ಯಾರು ಹೇಳಿಲ್ಲ. ಮತ್ತೆ ಇದುವರೆಗೆ ನೀವು ನನಗೆ ಮೀಟೇ ಆಗಿರ್ಲಿಲ್ಲಲ್ಲ, ಇವಾಗ ಮೀಟ್ ಆಗಿದ್ರೆ ಕೇಳ್ಕೊಳ್ಳಿ. ಸರಿ ಡಾಕ್ಟ್ರೆ, ನಾನು ಮನೆಗೆ ಹೋಗ್ತೀನಿ. ಆ ಮನೆಯಲ್ಲಿ ಫಿಶ್ ಗ್ರೇವಿ ಮಾಡಿದ್ದಾರೆ, ನನಗೆ ತುಂಬ ಇಷ್ಟ. ಈಗ ಹೋಗ್ತೀನಿ, ಊಟ ಮಾಡ್ತೀನಿ, ಹೊಟ್ಟೆ ಹಸಿತಾ ಇದೆ. ಬರೋಣ ಡಾಕ್ಟ್ರೆ, ತುಂಬ ಥ್ಯಾಂಕ್ ಯು ಡಾಕ್ಟ್ರೆ. ಓಹೋ, ನಿಮಗೆ ಮನೇಲಿ ಫಿಶ್ ಗ್ರೇವಿ. ಅವಳಿಗೆ ಮಾತ್ರ ರೈಸಲ್ಲಿ ವಾಟರ್ ಹಾಕಿ ತಿನ್ನಬೇಕು. ದೇವ್ರೇ ಕಾಪಾಡಬೇಕಪ್ಪ, ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ. ಹೋಗಿ ಹೋಗಿ ತಿನ್ನಿ, ಫಿಶ್ ಗ್ರೇವಿ ಎಂಜಾಯ್ ಮಾಡಿ. ಬಾಯ್.